ಕಾರ್ತಿಕ ಮಾಸವು ಎಲ್ಲಾ ಮಾಸಗಳಲ್ಲಿ ಅತ್ಯಂತ ಮಂಗಳಕರವಾದ ಮಾಸವಾಗಿದೆ. ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ಬಹಳ ವಿಶೇಷವಾಗಿದೆ. ಅದರಲ್ಲೂ ನವೆಂಬರ್ 25ರಂದು ಕೊನೆಯ ಕಾರ್ತಿಕ ಸೋಮವಾರ ಬಂದಿದ್ದು, ಎಲ್ಲಾ ಸೋಮವಾರಗಳಲ್ಲಿ ಕೊನೆಯ ಸೋಮವಾರವು ಬಹಳ ಮುಖ್ಯ ಹಾಗೂ ಮಹತ್ವದ್ದಾಗಿದೆ. ಕಾರ್ತಿಕ ಸೋಮವಾರದ ಕೊನೆಯ ದಿನದಂದು ಮಾಡುವ ಪೂಜೆಯಿಂದಾಗಿ ಜೀವನದಲ್ಲಿ ಎಲ್ಲಾ ಕಷ್ಟಗಳು ದೂರವಾಗುತ್ತದೆ. ಅಂದರೆ ಇಷ್ಟೂ ದಿನ ಮಾಡಿದ ಪೂಜೆ ಪುನಸ್ಕಾರಗಳಿಗಿಂತ ಕೊನೆಯ ಕಾರ್ತಿಕ ಸೋಮವಾರದ ಆರಾಧನೆಯೇ ಮತ್ತೊಂದು ಹಂತ. ಈ ದಿನ ನೀವು ನಿಮ್ಮ ಕೈಲಾದ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಅದರ ಫಲ ದುಪ್ಪಟ್ಟು. ಹಾಗಾಗಿ ಈ ದಿನ ಶಿವನನ್ನು ಹೇಗೆ ಪೂಜಿಸಬೇಕು, ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ತಿಳಿಯೋಣ. ಕಾರ್ತಿಕ ಮಾಸದಲ್ಲಿ ನದಿಯ ಸ್ನಾನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಅದರಲ್ಲೂ ಸೋಮವಾರದಂದು ನದಿಯ ಸ್ನಾನ ಮಾಡಿದರೆ ಬಹಳ ಶ್ರೇಷ್ಠ. ಹಾಗಾಗಿ ಕೊನೆಯ ಕಾರ್ತಿಕ ಸೋಮವಾರದಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವ ಸಮಯದಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಈ ಮಂತ್ರವನ್ನು ಜಪಿಸುತ್ತಾ ಸ್ನಾನ ಮಾಡಿದರೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಶುದ್ಧ ಹಸುವಿನ ತುಪ್ಪದಿಂದ ದೀಪ ಬೆಳಗಿ ಪೂಜಿಸಿದರೆ ತ್ರಿಮೂರ್ತಿಗಳನ್ನು ಪೂಜಿಸಿದಷ್ಟೇ ಪುಣ್ಯ ಸಿಗುತ್ತದೆ. ಕಾರ್ತಿಕ ಮಾಸ ಮುಗಿಯುವ ಮೊದಲು ಒಮ್ಮೆಯಾದರೂ ಕಾರ್ತಿಕ ಪುರಾಣವನ್ನು ಓದಿ, ಇಲ್ಲದವರು ಕೇಳಿದರೂ ಶ್ರೇಷ್ಠ. ಶಿವಚಾಲಿಸ ಪಾರಾಯಣ ಮಾಡಿದರೆ 7 ಜನ್ಮಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ. ಶಿವನಿಗೆ ವಿಭೂತಿ ಎಂದರೆ ಪ್ರಿಯ. ವಿಭೂತಿಯನ್ನು ಧರಿಸಿದ ಭಕ್ತರನ್ನು ಪರಮೇಶ್ವರನು ಕಾಪಾಡುತ್ತಾನೆ ಎನ್ನುವ ನಂಬಿಕೆ. ಹಾಗಾಗಿ ಈ ದಿನ ವಿಭೂತಿಯನ್ನು ನಿಮ್ಮ ಹಣೆಗೆ ತಿಲಕವಾಗಿ ಧರಿಸಿದರೆ ಬಹಳ ಶ್ರೇಷ್ಠ. ಅದಕ್ಕಿಂತ ಮುಖ್ಯವಾಗಿ ಸೋಮವಾರದ ದಿನ ತಪ್ಪದೆ ನಿಮ್ಮ ಮನೆಯ ಹೊಸ್ತಿಲಿನ ಬಳಿ 2 ಮಣ್ಣಿನ ಹಣತೆಯಿಂದ ದೀಪಗಳನ್ನು ಬೆಳಗಿಸಿ. ಈ ದಿನ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ಶಿವನು ಸಂತೃಪ್ತನಾಗುತ್ತಾನೆ. ನೀವು ಬಯಸಿದ್ದೆಲ್ಲವೂ ಖಂಡಿತವಾಗಿಯೂ ನೆರವೇರುತ್ತದೆ. ಈ ದಿನ ಶಿವನನ್ನು ಕಣಗಿಲೆ ಹೂವಿನಿಂದ ಪೂಜಿಸಿದರೆ ಅಪಾರ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈ ದಿನ ತಪ್ಪದೆ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಮಾಡಬೇಕು. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿರುವುದರಿಂದ ದೀಪಾರಾಧನೆ ಮಾಡಿದರೆ ಶ್ರೇಷ್ಠ. ನಿಮ್ಮ ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದು ನಿಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪವನ್ನು ಶಿವನ ಬಳಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿ ನಂತರ ತೆಂಗಿನಕಾಯಿಯನ್ನು ಸಮಭಾಗವಾಗಿ ಬರುವ ಹಾಗೆ ಒಡೆಯಬೇಕು. ಒಂದು ತಟ್ಟೆಗೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ 2 ವೀಳ್ಯದೆಲೆಯನ್ನು ಇಟ್ಟು ವೀಳ್ಯದೆಲೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ವೀಳ್ಯದೆಲೆಯ ಮೇಲೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ಒಡೆದಿರುವ 2 ತೆಂಗಿನಕಾಯಿ ಹೋಳನ್ನು ಇಡಬೇಕು. ತೆಂಗಿನಕಾಯಿಯ ಸುತ್ತಲೂ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ನಂತರ ಕೊಬ್ಬರಿ ಎಣ್ಣೆಯನ್ನು ಹಾಕಿ 2 ಬತ್ತಿಗಳನ್ನು ಸೇರಿಸಿ 1 ಬತ್ತಿಯನ್ನಾಗಿ ಮಾಡಿ ದೀಪವನ್ನು ಬೆಳಗಬೇಕು. ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಮನಸ್ಸಿನಲ್ಲಿರುವ ಸಂಕಲ್ಪವು ಬಹು ಬೇಗ ಈಡೇರುತ್ತದೆ ಎಂದು ಹೇಳುತ್ತಾರೆ. ಇದರ ಜೊತೆಯಲ್ಲಿ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ನೆಲೆಸುತ್ತದೆ. ಯಾವುದೇ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲೇ ಪರಿಹಾರವಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿ. ಒಟ್ಟಿನಲ್ಲಿ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಶೀಘ್ರ ಫಲ ಸಿಗಲು ಈ ದೀಪಾರಾಧನೆಯನ್ನು ಮಾಡಬೇಕು. ಕೊಬ್ಬರಿ ಎಣ್ಣೆಯ ದೀಪಾರಾಧನೆ ಮಾಡಲು ಸಾಧ್ಯವಿಲ್ಲದವರು ಎಳ್ಳಿನ ಎಣ್ಣೆ ಅಥವಾ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಬಹುದು. ಇದರಿಂದ ಮನೆಯಲ್ಲಿ ಸಕಲ ಸೌಭಾಗ್ಯ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಈ ದಿನ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಲು ಸಾಧ್ಯವಾಗದವರು 2 ಹಿಟ್ಟಿನ ದೀಪಗಳನ್ನು ತಯಾರಿಸಿ ಅದರಲ್ಲಿ ದೀಪಾರಾಧನೆ ಮಾಡಬಹುದು. ಈ ಕೊನೆಯ ಕಾರ್ತಿಕ ಸೋಮವಾರದಂದು ಮನೆಯಲ್ಲಿ ಈ ದೀಪಾರಾಧನೆಯನ್ನು ಮಾಡಿ ಉಪವಾಸವನ್ನು ಮಾಡಬೇಕು. ಮುಸ್ಸಂಜೆಯ ಸಮಯದಲ್ಲಿ ಶಿವಾಲಯ, ವಿಷ್ಣು ಸನ್ನಿಧಿ ಅಥವಾ ಮನೆಯಲ್ಲೇ ತುಳಸಿ ಗಿಡದ ಮುಂದೆ 365 ಬತ್ತಿಗಳ ದೀಪವನ್ನು ತಪ್ಪದೆ ಬೆಳಗಿಸಬೇಕು. ದೀಪಾರಾಧನೆ ಮಾಡುವ ಸ್ಥಳವನ್ನು ಅರಿಶಿನದ ನೀರಿನಿಂದ ಶುದ್ಧಗೊಳಿಸಿ ಬಾಳೆ ಎಲೆ ಅಥವಾ ಹಾಳೆಯ ತಟ್ಟೆ, ತಾಮ್ರದ ತಟ್ಟೆಯ ಮೇಲೆ ಅಕ್ಕಿಯನ್ನು ಹರಡಿ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮೇಲೆ ದೊಡ್ಡದಾದ ಮಣ್ಣಿನ ದೀಪವನ್ನು ಇಡಬೇಕು. ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ತುಪ್ಪದಲ್ಲಿ ನೆನೆಸಿರುವ 365 ಬತ್ತಿಗಳನ್ನು ಇಟ್ಟು ನಂತರ ಸ್ವಲ್ಪ ತುಪ್ಪವನ್ನು ಹಾಕಿ ದೀಪದ ಸುತ್ತಲೂ ಗೆಜ್ಜೆ ವಸ್ತ್ರವನ್ನಿಟ್ಟು ದೀಪದ ಅಕ್ಕಪಕ್ಕ 2 ಕಡೆ ವೀಳ್ಯದೆಲೆಯ ಮೇಲೆ ಬೆಲ್ಲದ ಅಚ್ಚನ್ನು ಇಟ್ಟು ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಇಟ್ಟು ನಂತರ ದೀಪವನ್ನು ಬೆಳಗಬೇಕು. ಆದಷ್ಟು ದೊಡ್ಡದಾದ ದೀಪವನ್ನೇ ಬೆಳಗಿಸಿ. ಯಾಕೆಂದರೆ ದೀಪ ಬೆಳಗಲು ಪ್ರಾರಂಭವಾದ ಕನಿಷ್ಠ ಪಕ್ಷ 30 ನಿಮಿಷದಿಂದ 1 ತಾಸಾದರೂ ದೀಪ ಬೆಳಗಿದರೆ ಒಳ್ಳೆಯದು. ಈ ರೀತಿ 365 ಬತ್ತಿಗಳ ದೀಪಾರಾಧನೆ ಮಾಡುವುದರಿಂದ ವರ್ಷ ಪೂರ್ತಿ ದೀಪ ಬೆಳಗಿದ ಪುಣ್ಯ ಲಭಿಸುತ್ತದೆ ಎನ್ನುತ್ತಾರೆ ನಮ್ಮ ಹಿರಿಯರು. ಹಾಗೂ ತ್ರಿಮೂರ್ತಿಗಳ ಅನುಗ್ರಹ ಸಿಗುತ್ತದೆ. ಮನೆಯಲ್ಲೇ ಈ ದೀಪಾರಾಧನೆ ಮಾಡಿದರೆ ಬಳಸಿರುವ ಅಕ್ಕಿ, ಬೆಲ್ಲದಿಂದ ಸಿಹಿಯನ್ನು ತಯಾರಿಸಬೇಕು. ಒಂದು ವೇಳೆ ದೇವಸ್ಥಾನದಲ್ಲಿ ಈ ದೀಪಾರಾಧನೆ ಮಾಡಿದರೆ ಅದೆಲ್ಲವನ್ನು ದೇವಸ್ಥಾನದಲ್ಲಿಯೇ ಅರ್ಪಿಸಿ ಬರಬೇಕು. ಶಿವ ಅಭಿಷೇಕ ಪ್ರಿಯ. ಹಾಗಾಗಿ
ಶಿವಲಿಂಗಕ್ಕೆ ನೀರು ಅರ್ಪಿಸಿ ಶಿವನಿಗೆ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿದರೂ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಹಾಲಿನಿಂದ ಶಿವಲಿಂಗವನ್ನು ಅಭಿಷೇಕ ಮಾಡಿದರೆ ಕುಟುಂಬಕ್ಕೆ ಅಷ್ಟೈಶ್ವರ್ಯ. ನಿಮ್ಮ ಯಾವುದೇ ಕನಸುಗಳು ಶೀಘ್ರವಾಗಿ ನನಸಾಗುತ್ತದೆ. ಭೂಮಿಯನ್ನು ಖರೀದಿ ಮಾಡುವ ಇಚ್ಛೆ ಇರುವವರಿಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರುತ್ತದೆ. ಗರಿಕೆ ನೀರಿನಿಂದ ಶಿವಾಭಿಷೇಕ ಮಾಡುವುದರಿಂದ ಕಳೆದು ಹೋದ ಹಣವನ್ನು ಮರಳಿ ಪಡೆಯಬಹುದು. ಕಾರ್ತಿಕ ಸೋಮವಾರದಂದು ಪರಮಾತ್ಮನು ತ್ರಿಮೂರ್ತಿಗಳ ಸಮೇತ ಶಿವನ ದೇವಾಲಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಈ ಕೊನೆಯ ಕಾರ್ತಿಕ ಸೋಮವಾರದಂದು ಶಿವನ ದೇವಸ್ಥಾನದಲ್ಲಿರುವ ನಂದಿಯ ಕಿವಿಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಭಕ್ತಿಯಿಂದ ಹೇಳಿದರೆ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತದೆ. ತುಳಸಿಯನ್ನು ಲಕ್ಷ್ಮಿಯ ಪ್ರತಿರೂಪವೇ ಎಂದು ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತದೆ. ಹಾಗಾಗಿ ತುಪ್ಪದ ದೀಪವನ್ನು ಬೆಳಗಿ 5 ಪ್ರದಕ್ಷಿಣೆಯನ್ನು ಹಾಕಿದರೆ ಹಣದ ಸಮಸ್ಯೆ ನಿವಾರಣೆಯ ಜೊತೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ, ತ್ರಿಮೂರ್ತಿಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ನೆಲ್ಲಿಕಾಯಿಯ ಮರದಲ್ಲಿ ವಿಷ್ಣು ನೆಲೆಸಿದ್ದಾನೆಂದು ಹೇಳುತ್ತಾರೆ. ಹಾಗಾಗಿ ಈ ದಿನ ನೆಲ್ಲಿಕಾಯಿಯ ದೀಪಾರಾಧನೆ ಮಾಡಿದರೂ ಬಹಳ ಶ್ರೇಷ್ಠ. ಸಾಧ್ಯವಿಲ್ಲದವರು ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯಕ್ಕೆ ಹೋಗಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ ನಾರಾಯಣನಿಗೆ ತುಳಸಿ ದಳ ಅರ್ಪಿಸಿ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಶಿವ ಪಂಚಾಕ್ಷರಿ ಮಂತ್ರಕ್ಕೆ ಬಹಳವೇ ಶಕ್ತಿ ಇದೆ. ಹಾಗಾಗಿ ಈ ದಿನ ತಪ್ಪದೆ ನಿಮ್ಮ ಕೈಲಾದಷ್ಟು ಕಡೆಯ ಪಕ್ಷ 108 ಬಾರಿಯಾದರೂ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಈ ಮಂತ್ರವನ್ನು ಪಠಿಸುವುದರಿಂದ ನರಕದಿಂದಲೂ ಪಾರಾಗಿ ಮೋಕ್ಷ ಪ್ರಾಪ್ತಿ, ಆರೋಗ್ಯ ಸಮಸ್ಯೆಗಳೇನಿದ್ದರೂ ನಿವಾರಣೆ, ಮಕ್ಕಳ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ, ಶಿವನ ಸಂಪೂರ್ಣ ರಕ್ಷಣೆ, ಮನೆ ಮತ್ತು ಮನಸ್ಸಿನಲ್ಲಿರುವ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗಿ ಸಕಾರಾತ್ಮಕ ಶಕ್ತಿಗಳು ತುಂಬುತ್ತದೆ. ಈ ದಿನ ಶಿವನಿಗೆ ಬಿಲ್ವಪತ್ರೆ ಮತ್ತು ತುಂಬೆ ಹೂವು, ಕಣಗಿಲೆ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಿದರೆ ಶ್ರೇಷ್ಠ. ಎಕ್ಕದ ಹೂವನ್ನು ಅರ್ಪಿಸುವುದರಿಂದ ಶಿವನ ಜೊತೆ ವಿಷ್ಣುವಿನ ಅನುಗ್ರಹವನ್ನು ಪಡೆಯಬಹುದು. ಇದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ. ಈ ಮೇಲೆ ಹೇಳಿದ ಪರಿಹಾರಗಳಲ್ಲಿ ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲದವರು ಯಾವುದಾದರೂ ಒಂದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೂ ಪೂರ್ಣ ಫಲ. ಒಂದು ವೇಳೆ ಮೇಲೆ ಹೇಳಿದ ಪರಿಹಾರಗಳನ್ನು ಮಾಡಲು ಸಾಧ್ಯವಿಲ್ಲದವರು ಈ ದಿನ ಶಿವನ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಎಳ್ಳಿನ ಎಣ್ಣೆ ಅಥವಾ ತುಪ್ಪದಿಂದ ಮಣ್ಣಿನ ಹಣತೆಯಲ್ಲಿ ದೀಪಾರಾಧನೆ ಮಾಡಬೇಕು. ಶಿವನಿಗೆ ಇಷ್ಟವಾದ ಹೂವುಗಳಿಂದ ಪೂಜಿಸಬೇಕು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.